ಜಿಲ್ಲಾಡಳಿತವಿರ್ಬೋದು, ತಾಲೂಕಾಡಳಿತ, ಗ್ರಾಮ ಪಂಚಾಯತಿ ಕೆಲವು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ರೀತಿ ಈಗೇನಾಗಿದೆಯಲ್ಲ, ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂದರೆ ವಿಷಾದಕರ ದಿನ. ಒಂದು ಮಗು ಮೇಲೆ ಬೀದಿನಾಯಿಗಳ ಹಾವಳಿಯಾಗಿ ಒಂದು ಪ್ರಾಣಾಂತಿಕ ಹಲ್ಲೆ ಆಗಿದೆ. ಅಂದರೆ ಬೀದಿನಾಯಿ ಈ ಸೀಸನಲ್ಲಿ ಒಂದು ರೀತಿ ರೋಗರುಜಿನಗಳಾಗಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡೋದು ಕಾಮನ್ ಆಗಿದೆ. ಬಟ್ ಇದೇ ರೀತಿ ಪರಿಸ್ಥಿತಿ ಆ ಮಗು ಒಬ್ಬಂಟಿಯಾಗಿ ನಾಯಿ ಜೊತೆಗೆ ಹೋರಾಡಿ ಪ್ರಾಣದಿಂದ ಒಬ್ಬನೇ ಅಲ್ಲಿಂದ ಬದುಕೊಂಡು ಬಂದಿದ್ದಾನೆ. ಆಮೇಲೆ ಅವ್ರ ತಂದೆ ಜೊತೆಗೆ ಮನೆ ಹತ್ರ ಬಂದ ಮೇಲೆ ಆ ನಾಯಿ ಬಗ್ಗೆ ವಿವರ, ನಾಯಿ ಇಂಥ ನಾಯಿ ಇತ್ತು, ನಾನು ಹಿಡಿದಿತ್ತು, ನನಗೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದು ಅಂತ ಹೇಳಿದ್ದಾರೆ. ಅವ್ರ ತಂದೆಯವರು ಹಳೆಯ ಮಲೆಬಾದಿಂದ ನವೋದಯ ಆಸ್ಪತ್ರೆಗೆ ಬರತನಕ ಆರೋಗ್ಯ ಚೆನ್ನಾಗಿದೆ. ನವೋದಯ ಬಂದ ಮೇಲೆ ಇಲ್ಲಿ ಡಾಕ್ಟ್ರ್ ಇವರು ವೈದ್ಯರು ತಿಳಿಸುವ ವಿಷಯ ನಮಗೆ 48 ಗಂಟೆಗಳ ಕಾಲ ಸಮಯದವರೆಗೆ ನಾವು ಏನಂತ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ಮುಂದಿನ ಪರಿಸ್ಥಿತಿ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳೋದು. ಸರ್, ಎಲ್ಲಿ ಗಂಭೀರವಾಗಿ ಏಟಾಗಿದೆ ಸರ್ ಮಗು? ಅದು ತಲೆ, ಚರ್ಮ ಎಲ್ಲ ಕೂದಲೆಲ್ಲ ಸಂಪೂರ್ಣವಾಗಿ ಕಿತ್ತೋಗಿರ್ತದೆ. ಆ ಪರಿಸ್ಥಿತಿನಲ್ಲೂ ಮಗು ಜೀವನಕ್ಕೆ ಬದುಕಬಂದಿ ಅಂದರೆ ಅದು ಒಂದು ದೈವ ಚೆನ್ನಾಗಿದೆ. ಇದೇ ಪರಿಸ್ಥಿತಿ ಮುಂದಿನ ಬೇರೆ ಮಕ್ಕಳಿಗಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ, ವೃದ್ಧರಿಗೆ ಆಗಬಾರ್ದು ಅಂತೇಳಿ ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯ ವಿಷಯ. ಇಲ್ಲಪ್ಪ ಇದೇ ರೀತಿ ನಿರ್ಲಕ್ಷ್ಯ ಕಳಿಸ್ತಂದರೆ ಮುಂದಿನ ಆಗುಗಳಿಗೆ ಸರ್ಕಾರ ಕಾರಣ ಅಂತ ನನ್ನ ಅನಿಸಿಕೆ ತಿಳಿಸ್ತೇನೆ. ಅಂದರೆ ಎಷ್ಟು ನಾಯಿಗಳು ದಾಳಿ ಮಾಡಿದ್ವಿ ಸರ್? ನಾವು ಎಷ್ಟು ಅಂತ ನಮ್ಗೆ ಬಟ್ ಮಗು ಹೇಳ್ತಿರೋ ಪ್ರಕಾರ ಒಂದೇ ನಾಯಿ ಅಂತ ಮಗು ಹೇಳ್ತಾ ಇದೆ. ಒಂದೇ ನಾಯಿ ಕೆಂಪು ನಾಯಿ. ನಾನು ಅದರಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ. ನಾನು ಅದರಿಂದ ಹೋರಾಡಿ ಬಂದಿದ್ದೀನಿ ಅಂತ ಹೇಳ್ತೇನೆ. ಬಟ್ ಇದು ಲೈವ್ ಆಗಿ ನೋಡಿದ ವ್ಯಕ್ತಿಗಳು ಯಾರೂ ಇಲ್ಲ. ಕೆಂಪು ನಾಯಿ, ಒಂದೇ ನಾಯಿ ಅಂತ ಮಗು ಸಂಪೂರ್ಣವಾಗಿ ಶ್ರೇಷ್ಠವಾಗಿದೆ. ನಮ್ಮ ಮನೆ ಮುಂದೆ ಒಂದು ಅಂಗಡಿ ಐತಿ. ಅಲ್ಲಿ ಅಂಗಡಿಗೆ ಏನೋ ತಿಂದಕ್ಕ ಹೋಗಿ ನಾವು ತಗೊಂಡು ಬರಕ ಅದು ಬೀದಿ ನಾಯಿಗಳು ಬಂದು ಕಳೆದು ಇದು ಮಾಡವ. ನಾವು ಕೂಲಿ ದುಡಿದವರು, ನಾವು ಯಾಕಡೆ ನಾನು ಹೇಳ್ತೀನಿ, ನಾವು ಕೂಲಿ ಹೋಗಿದ್ವಿ. ನಮ್ಮಮ್ಮ ಮುದೇ ಕಡ ಅವರು ಇದ್ದರು. ಅದು ಅವರು ಇನ್ನೊಂದು ಸಣ್ಣ ಕೂಸಲ್ಲ, ಅವ್ರು ಹಿಡ್ಕೊಂಡಿದ್ದಾನೆ. ಇವ್ನ ಅಂಗಡಿಗೆ ದಿನ ಹೋಗಿ ದಿನ ಬರ್ತಿದ್ವಿ. ಇವತ್ತು ಹಿಂಗೆ ನಾಯಿ ಇದು ಮಾಡಿ ಹಿಂಗೆ ಆಗ್ಬಿಟ್ಟಾರೆ ಸರ್. ಮಾಡಿ ಸರ್ ಹೋಗಿದ್ವಿ ಸರ್. ಏನು ಕುರ್ಕುರು ತಿನ್ನೋಕೆ ಏನಂತ ತಿನ್ನೋಕೆ ಅಂಗಡಿಗೆ ಹೋಗಿರ್ತಾರಲ್ಲ ಸರ್ ಮಕ್ಕಳು, ಹಂಗೆ ಅಂಗಡಿಗೆ ದಿನ ಹೋಗ್ತಿದ್ದ. 2 ರೂಪಾಯಿ ಇಟ್ಕೊಂಡು ಹೋಗ್ಯಾನ. ಅದು ಅಂಗಡಿಗೆ ಹೋಗಿಲ್ಲ, ನಾಳೆದಾಗೆ ಹಿಂಗಾಗ್ಬಿಟ್ಟದೆ ಸರ್. ಸರ್ಕಾರದ ಎಲ್ಲ ನಮ್ಗೆ ಏನು ಜವಾಬ್ದಾರಿ ಹೇಳ್ತೀನಿ. ನಮ್ಮ ಮಗನಿಗಾಗಂಗೆ ಇನ್ನೊಬ್ಬರಿಗೆ ಆಗಬಾರ್ದಂತ ನಾವು ಇದು ಮಾಡ್ತೀವಿ ಸರ್. ಸರ್ಕಾರ ಏನಾದರೂ ಸಹಾಯ ಮಾಡಬೇಕಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಸರ್. ನಾವು ಮಗನಿಗೆ ಸರ್ ನಮ್ಮ ಮಗು ಚೆನ್ನಾಗಿ ಇದು ಮಾಡಬೇಕಂತ ನಾವು ಎಲ್ಲ ಇದು ಮಾಡ್ಕೊತೀವಿ. ಎಷ್ಟು ವರ್ಷ ಇದೆ ಮಗುಗೆ? ಸರ್ 3.5 ವರ್ಷ ಇರ್ತದೆ. ಈಗ 4 ವರ್ಷದ ಮೊನ್ನೆ ಡಿಸೆಂಬರ್ಗೆ 3 ಹೋಗಿ 4 ಬಿದ್ದಾವೆ ಸರ್. 2022ದಾಗ ಡಿಸೆಂಬರ್ 3ನೇ ತಾರೀಕು ಬಿಟ್ಟಾನ. ಅಂದರೆ ಗ್ರಾಮ ಪಂಚಾಯವರು ನಾಯಿಗಳದ್ದು ಏನು ವ್ಯವಸ್ಥೆ ಇದೆ, ತೆರವು ಮಾಡೋದು ಏನಿಲ್ಲ ಮಾಡಿ? ಏನಿಲ್ಲ ಸರ್. ಅದ್ರ ಸಲುವಾಗಿ ನಮ್ಗೆ ಅದು ಆಗಂಗೆ ಬೇರೆಯವ್ರಿಗೆ ಆಗಬಾರ್ದಂತ ನಾವು ಕ್ಲೀನಿಗೂ ಹೇಳ್ತೀವಿ ಸರ್. ಎಲ್ಲ ನಾಯಿದು ಬೀದಿ ನಾಯಿದು ಗ್ಯಾಸ್ ಆಗಿಬಿಟ್ಟಾವ ಊರಾಗ. ಎಲ್ಲ ಏನು ಮಾಡಿ ಸರ್ಕಾರ ಈಜಿಗೆ ಮಾಡಬೇಕು ಅಂತ ಮಾಡ್ಕೊತೀವಿ.